ಕರ್ನಾಟಕ ಸರ್ಕಾರ ಮತ್ತೊಂದು ಮೂರ್ಖತನದ ಹೆಜ್ಜೆಯನ್ನು ಇಡ್ತಾ ಇದೆ. ಯಾಕಂದ್ರೆ ಬೆಂಗಳೂರು ಸಿಟಿಯನ್ನ ಕ್ಲೀನ್ ಮಾಡೋದಕ್ಕೆ ಸ್ವೀಪರ್ ಮಿಷನ್ ಗಳನ್ನ ಬಾಡಿಗೆಗೆ ತಗೊಂತಾ ಇದ್ದಾರೆ. ಅದು ಎಷ್ಟು ಕೇಳಿ 613 ಕೋಟಿ ರೂಪಾಯಿ ಕೊಟ್ಟು 46 ಮಿಷನ್ಸ್ ಗಳನ್ನ ಕೇವಲ 7 ವರ್ಷಕ್ಕೆ ಬಾಡಿಗೆಗೆ ತಗೊಂತಾ ಇದ್ದಾರೆ. ಇದು ವಿವಾದ ಆಗ್ತಾ ಇರೋದು. ಹೌದು, ಸಿಟಿಯನ್ನ ಕ್ಲೀನ್ ಮಾಡೋದಕ್ಕೆ ಇದೊಂದು ಒಳ್ಳೆ ನಿರ್ಧಾರ ಅಲ್ಲ ಅಂತ ಹೇಳ್ಬೋದು. ಆದ್ರೆ ಅಡ್ವೈಸರಿ ಕಮಿಟಿಯ ನೇತೃತ್ವವನ್ನು ವಹಿಸಿಕೊಂಡಂತ ಕರ್ನಾಟಕ ಡೆವಲಪ್ಮೆಂಟ್ ಅಥಾರಿಟಿ ಅಂಡ್ ಫೈನಾನ್ಸ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾವು ಅದನ್ನ ಬಾಡಿಗೆಗೆ ತಗೊಳ್ಳೋಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಸ್ವಂತಕ್ಕೆ ಪರ್ಚೇಸ್ ಮಾಡಿದ್ರೆ ಸರ್ಕಾರಕ್ಕೆ ಲಾಭ ಇದೆ ಅಂತ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಆದ್ರೆ ಗ್ರೇಟರ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಸ್ಪೆಂಡ್ ಮಾಡೋದಕ್ಕಾಗಲ್ಲ ಅಂತ ಹೊರಗಡೆ ಇರುವಂತಹ 2 ಕನ್ಸಲ್ಟೆನ್ಸಿ ಕಂಪನೀಸ್ ಗಳಿಗೆ ಇದ್ರ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಅನ್ನು ಕೊಡಿ ಅಂತ ಕೇಳುತ್ತೆ. ಆ 2 ಕಂಪನಿಗಳು ಬೇರೆ ಬೇರೆ ತರಹದ ರಿಪೋರ್ಟ್ ಗಳು ಕೊಡ್ತವೆ. ಆದ್ರೆ ಫೈನಲ್ ಆಗಿ ರೆಂಟಲ್ ಮಾಡೆಲ್ ಅನ್ನ ಸರ್ಕಾರ ಅಪ್ರೂವ್ ಮಾಡುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದೇನು ಗೊತ್ತಾ, ಇಡೀ ಗ್ಲೋಬಲ್ ಅಲ್ಲಿ ಒನ್ ಆಫ್ ದಿ ಹೈ ಎಂಡ್ ಮಾಡೆಲ್ ಆದಂತ ಬಕಾ ಸಿಟಿ ಕ್ಯಾಟ್ ಸ್ವೀಪರ್ ಮಿಷನ್ ನ ಬೆಲೆನೆ 2.5 3 ಕೋಟಿ ರೂಪಾಯಿ. 3 ಕೋಟಿ ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ 46 ಮಿಷನ್ ಗೆ 138 ಕೋಟಿ ರೂಪಾಯಿ ಆಯ್ತು. ಸರ್ವಿಸ್ ಕಾಸ್ಟ್ ಅದು ಇದು ಅಂತ 250 ಕೋಟಿ ರೂಪಾಯಿ ಆಗ್ಲಿ. ಈ ಒಂದೊಂದು ಮಿಷಿನ್ ಕೂಡ 15 ರಿಂದ 20 ವರ್ಷ ಬಳಕೆ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಬಲ್ಕ್ ಆರ್ಡರ್ ಮಾಡೋದ್ರಿಂದ ಡಿಸ್ಕೌಂಟ್ ರೇಟ್ ಅಲ್ಲಿ ಬಿಡ್ ಮಾಡಬಹುದು. ಕೆಲವು ವರ್ಷಗಳ ಕಾಲ ಸರ್ವಿಸ್ ಕಾಸ್ಟ್ ಫ್ರೀ ಇರುತ್ತೆ. ಅದು ಬಿಟ್ಟು ಕೇವಲ 7 ವರ್ಷಕ್ಕೆ 613 ಕೋಟಿ ರೂಪಾಯಿ ಖರ್ಚು ಮಾಡಿ ಬಾಡಿಗೆ ತಗೊಂತಾರಂದ್ರೆ ಏನ್ ಅರ್ಥ ಇದು? ಇದು ಅಷ್ಟು ಚಲೋ ಇದ್ರೆ ನಾವ್ ಯಾಕೆ ರೆಂಟಿಗೆ ತಗೊಂತಾ ಇದೀವಿ? ನಾವ್ ಯಾಕೆ ಪರ್ಚೇಸ್ ಮಾಡ್ತಾ ಇಲ್ಲ? ರೆಂಟಿಗೆ ತಗೊಳೋದ್ರಿಂದ ನಮ್ಗೆ ಎಷ್ಟು ಲಾಭ ಆಗ್ತಾ ಇದೆ? ಯಾರ ಜೊತೆ, ಯಾವ ಕಂಪನಿ ಜೊತೆ ಡೀಲ್ ಮಾಡ್ಕೊಂತಾ ಇದೀವಿ? ಈ ಎಲ್ಲಾ ಡೀಟೇಲ್ಸ್ ಗಳನ್ನ ಪಬ್ಲಿಕ್ ಮುಂದೆ ಹೇಳಿ. ನೀವು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗಿ ಇಲ್ಲಿ ಕರಪ್ಷನ್ ಅಥವಾ ನಿಮ್ಮ ತಲೆಯಲ್ಲಿ ಮನುಷ್ಯರ ಮೆದುಳು ಬದಲು ಕತ್ತೆ ಮೆದುಳು ಇದೆ ಅಂತ ಅರ್ಥನೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ.